ಜೈ ಜವಾನ್ ಜೈ ಕಿಸಾನ್. ಇವತ್ತಿನ ಅಳಗವಾಡಿ ಗ್ರಾಮದ ನಾನು ಒಬ್ಬ ಸಾವಯವ ಕೃಷಿಕ. ಸುಮಾರು 15 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿದ್ದೇನೆ. ಮೊದಲು ನಮ್ಮ ತಂದೆಯವರು ರಾಸಾಯನಿಕ ಮಾಡ್ತಾ ಇದ್ರು. ನನಗೆ ತಿಳಿದ ತಕ್ಷಣ ಸುಭಾಷ್ ಪಾಳೇಕರ್ ಅವರ ನೇತೃತ್ವದಲ್ಲಿ ತುಮಕೂರಿಗೆ ಹೋಗಿ 8 ದಿನಗಳ ಕಾಲ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಬಂದು ಅಳಗವಾಡಿ ಗ್ರಾಮದಲ್ಲಿ ನಾನು ಸಾವಯವ ಚಾಲು ಮಾಡಿದೆ. ಮೊದಲಿಗೆ 8 ಫೂಟ್ ಸಾಲ ಹಚ್ಚಿ ನಡುವೊಂದ್ ಸಾಲ ಅರಿಶಿನ ಹಚ್ಚಿದೆ. ಆಗ ಜನ ನಾನು ಬೈತಾ ಇದ್ರು, ಅಲ್ಲಿಗೊಂದು ಇಲ್ಲಿಗೊಂದು ಕಬ್ಬು ಐತಪ್ಪ, ಇದೇನ್ ಮಾಡಕತ್ತಿದ್ವಿ, ಕಿತ್ತು ತೆಗಿ, ಬ್ಯಾರೆ ಹಚ್ಚು ಅಂತ ಹೇಳ್ತಾ ಇದ್ರು. ಇಲ್ಲ, ಏನಾಗ್ತೈತೆ ಅಂತ ಹೇಳಿ ಮಾಡಿದೀವಿ. 1 ಎಕರೆಗೆ 15 ಕ್ವಿಂಟಲ್ ಅರಿಶಿನ, 90 ಟನ್ ಕಬ್ಬು ಬೇಕು. ಆಗ ಮಂದಿಗೆ ವಿಚಾರಣೆ ಬಂತು, ಇಲ್ಲ ಸಾಲ ದೊಡ್ಡ ಇಟ್ರೆ ಬೆಳಿ ಇಳುವರಿ ಚಲೋ ಬರ್ತೈತಿ ಅನ್ನೋದು ಆ ಕಲ್ಪನೆ ಬಂತು. ಆಗ ನಾ 8 ಫೂಟ್ ಇಟ್ಟಾಗ ಬೈತಾ ಇದ್ರು ಜನ ನನ್ನನ್ನ. ಮುಂದ ಈಗೆಲ್ಲ ಇಲ್ಲಿ ಅಳಗವಾಡಿ ಗ್ರಾಮದಲ್ಲಿ 3 ಫೂಟು 2 ಫೂಟು ಸಾಲುಗಳು, 2.5 ಫೂಟ್ ಸಾಲುಗಳನ್ನು ಬಿಡ್ತಿದ್ರು. ಆ ಸಂದರ್ಭದಲ್ಲಿ ನಾನು 5 ಫೂಟು 6 ಫೂಟ್ ಬಿಡ್ತಾ ಇದ್ದೆ. ಇಳುವರಿ ಹೊಂಟಂಗಿಲ್ಲತ್ತಿದ್ರು. ಇಳುವರಿ ಯಾವಾಗ ಬರಾಕಿತ್ತು, ಆಗ ಜನ ಎಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಸುಮಾರು 4 ಸಾಲುಗಳನ್ನ ಕೊಡ್ತಾ ಚಾಲು ಮಾಡಿದ್ರು. ಸಾವಯವ ಕೃಷಿಯನ್ನ ಏನೋ ಜನ ಇಲ್ಲ ಸಾವಯವದಲ್ಲಿ ಬರ್ಬೇಕಾದ್ರೆ ತುಂಬಾ ದಿನಗಳು ಬೇಕು, ಬೆಳೆ ಬರುದಿಲ್ಲ, ಇಳುವರಿ ಕಡಿಮೆ ಆಗ್ತತಿ. ಹೌದು, ಆಗ್ಬಹುದು, ಆದ್ರೆ ಶ್ರಮ ಜಾಸ್ತಿ ಮಾಡಿದ್ರೆ ಇಳುವರಿ ಏನು ಕಡಿಮೆ ಆಗುದಿಲ್ಲ. ಯಾಕಂದ್ರೆ 1 ವರ್ಷ 2 ವರ್ಷ ಅಷ್ಟೇ ಹೊಡ್ಕೊಂಡಿರ್ತವೆ. 3ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗ್ತದೆ. ಹೆಂಗಪ್ಪಾ ಅಂದ್ರ ನಾವು ಕ್ರಮೇಣ ಆ ಗೊಬ್ಬರವನ್ನ, ತಿಪ್ಪಿ ಗೊಬ್ಬರ ಆಗ್ಲಿ, ಆಕಳ ಗೋಮೂತ್ರ, ಆಕಳ ಸಗಣಿ, ಮತ್ತೆ ಸಾವಯವ ಕೃಷಿ ಮಾಡ್ಬೇಕಾದ್ರೆ ನಿಜವಾಗಿಯೂ ಒಂದ್ ಆಕಳಂತೂ ಕಂಪಲ್ಸರಿ ಬೇಕು. ಒಂದ್ ಆಕಳ ಇತ್ತಂದ್ರ ಮಿನಿಮಮ್ ಸುಭಾಷ್ ಪಾಳೇಕರ್ ಅವರು 30 ಎಕರೆ ಹೇಳ್ತಾರ, ನಮಗ್ ಆಗೋದ್ ಅಲ್ಲ. ಆದ್ರೂ ನಾವು 10 ಎಕರೆ ಒಂದ್ ಆಕಳದಿಂದ ಸಾವಯವ ಕೃಷಿಯನ್ನ ನಾವು ಮಾಡ್ಬೋದು. ಯಾಕಂದ್ರೆ ದಿನನಿತ್ಯ ಅದ್ರಾಗ 24 ತಾಸು ಅದ್ರಾಗ ಇದ್ವು ಅಂದ್ರ ಸೈಂಟಿಸ್ಟ್ ಪ್ರಕಾರ ಅದು 30 ಎಕರೆ ಆಗೇ ಆಗ್ತದ. ನಮ್ಗ ಅಷ್ಟು ರೈತರಿಗೆ ನಮ್ಗ ತರುದು ಮಾಡೋದು ಆಗ್ತಿರ್ಲಿಲ್ಲ. ಅದಕ್ಕೆ ಒಂದ್ 10 ಎಕರೆ ಮಾಡಕ್ ಸಾಧ್ಯತೆ ಐತಿ. ಅದ್ರಾಗ ಇತ್ತಿತ್ಲಾಗ ಬಹಳ ಒಳ್ಳೇದಾಗೈತಿ. ಯಾಕಂದ್ರ ಕಣ್ಣೇರಿಯ ಶ್ರೀಗಳು ಗೋಕೃಪಾಮೃತ ಎಂಬತಕ್ಕಂತ ಸುತಾರಿ ಅವ್ರದ್ದು ಕೊಟ್ಟಾಗ ಜನರಿಗೆ ಬಹಳ ಅನುಕೂಲ ಆಗೈತಿ. ಯಾಕೆ ಅನುಕೂಲ ಆಗೈತಿಪ್ಪ ಅಂದ್ರ ಅದನ್ನ ಡ್ರಿಪ್ ನಲ್ಲಿ ಒತ್ಸಾಕ್ ನಡಿತೈತಿ, ಸ್ಪ್ರೇನು ಮಾಡಕ್ ನಡಿತೈತಿ, ಟ್ರೆಂಚಿಂಗು ಮಾಡಕ್ ನಡಿತೈತಿ. ಯಾವುದೇ ತರಹ ಸಿಗಂಗಿಲ್ಲ. ಈಗ ಜೀವಾಮೃತ ಮಾಡಿತಂದ್ರ ಅದನ್ನ ಸೋಸ್ಬೇಕು, ಮಾಡ್ಬೇಕು, ಅದನ್ನ ಬಿಡ್ಬೇಕು. ಆದ್ರೆ ಜೀವಾಮೃತನೇ. ಯಾಕಂದ್ರೆ ಮನುಷ್ಯನಿಗೆ ಎಷ್ಟು ಅಮೃತ ಮುಖ್ಯನೋ ಬೆಳೆಗಳಿಗೆ ಜೀವಾಮೃತ ಅಷ್ಟೇ ಮುಖ್ಯ. ಜೀವಾಮೃತ ಮಾಡೋದ್ರಿಂದ ಬೆಳೆಗಳು 1 ಚೀಲ ವೀರ್ಯ ಹಾಕ್ತಿಲ್ಲ, ಅದಕ್ಕಿಂತಲೂ ಪವರ್ಫುಲ್ 200 ಲೀಟರ್ ಜೀವಾಮೃತ ಕೆಲಸ ಮಾಡ್ತದೆ. ಖರ್ಚು ಬಾದಿಗೆ ಬಂದಾಗ ಜೀವಾಮೃತದ ಕಡಿಮೆ ಆಗ್ತದೆ. DAP, ವೀರ್ಯ, ಪೊಟ್ಯಾಶ್, ರಾಸಾಯನಿಕ ಗೊಬ್ಬರದ ಹೆಚ್ಚಾಗ್ತದೆ. ಆದ್ರೆ ಮಾಡೋದು ತಾಳ್ಮೆ ಬೇಕು. ಮನುಷ್ಯನಲ್ಲಿ ಏನಾಗಿದೆ, ಅಂಗಡಿಗೆ ಹೋದಾಗ ಪಟ್ನ ರೊಕ್ಕ ಕೊಟ್ಟು ತಗೊಂಡ್ಬರ್ತಾನ, ಬೆಳೆಗಳಿಗೆ ಹಾಕ್ತಾನೆ. ಆದ್ರೆ ಜೀವಾಮೃತ ಹಂಗಲ್ಲ, ಶ್ರಮ ಅದ. ಬೆಳಿಗ್ಗೆ ಸಾಯಂಕಾಲ 6 ದಿವ್ಸ ಇಟ್ಟು ಅದನ್ನ ತಿರುಗಬೇಕು. ಇತ್ತಿತ್ಲಾಗ ಈಗ 3 ದಿವ್ಸ ಇಟ್ಟಿದ್ರು ಜೀವಾಣುಗಳು ಅಷ್ಟು ಬ್ಯಾಕ್ಟೀರಿಯಾ ತೆರೆ ಆಗಕತ್ತಾವ. ಅದಕ್ಕಾಗಿ ನಾವು ಮಾಡತಕ್ಕಂಥ ಸಾವಯವ ರೈತರನ್ನ ಮಾಡಬೇಕಂತ ಹೇಳಿ ಮನುಷ್ಯನಾಗ ಬಂದಿತ್ತಂದ್ರ ಏನ್ ದೊಡ್ಡದಲ್ಲ, ಮಾಡ್ಲೇಬೇಕು. ಪ್ರತಿಯೊಬ್ಬ ರೈತ ಉಳಿಬೇಕಾದ್ರೆ, ಇವತ್ತು ದೇಶ ಉಳಿಬೇಕಾದ್ರೆ, ನಾವು ಉಳಿಬೇಕಾದ್ರೆ, ಭೂಮಿ ಉಳಿಬೇಕಾದ್ರೆ, ನಮ್ಮ ಮಕ್ಕಳು ಉಳಿಬೇಕಾತಂದ್ರ ಸಾವಯವ ಕೃಷಿ ಇವತ್ತು ನಾವು ಮಾಡ್ಲೇಬೇಕು. ಯಾಕೆ ಮಾಡ್ಬೇಕಂದ್ರ, ಉದಾಹರಣೆಗೆ ಮೊದಲ ತಾಲೂಕಕ್ಕೊಂದು ಪೊಲೀಸ್ ಸ್ಟೇಷನ್, ತಾಲೂಕಕ್ಕೊಂದು ಆಸ್ಪತ್ರೆ ಇತ್ತು. ಈಗ ಓಣಿಗೊಂದು ಆಸ್ಪತ್ರೆ ಆಗ್ಯಾವ, ಊರಿಗೊಂದು ಪೊಲೀಸ್ ಸ್ಟೇಷನ್ ಆಗ್ಯಾವ. ಯಾಕಪ್ಪ? ರೈತರಲ್ಲಿರ್ತಕ್ಕಂಥ ರೋಗಾಣು ಜೀವಿಗಳು ಹೆಚ್ಚಾಗ್ಯಾವ, ಶಕ್ತಿ ಕಡಿಮೆ ಆಗ್ಯದ, ಹೀನಾಯತೆಗೆ ಹೋಗ್ತಾ ಇದ್ದಾರೆ, ಜನರಿಗೆ ಅನೇಕ ರೋಗಗಳು ಬರ್ತಾ ಇದ್ದಾವ. ಆದ್ರೂ ಎಲ್ಲಾ ಗೊತ್ತಿದ್ರು ಸಹಿತ ಒಬ್ಬೊಬ್ಬ ರೈತ 100 ಎಕರೆ ಜಮೀನ, 20 ಎಕರೆ ಜಮೀನ, 30 ಎಕರೆ ಜಮೀನ್ ಇದ್ರು ಮತ್ತ ವಾರಕ್ಕೊಮ್ಮೆ ಸಂತಿಗೆ ಕೈಚೀಲ ಹಿಡ್ಕೊಂಡು ಸಂತಿಗೆ ಹೋಗ್ತಾನೆ. ತಮ್ಮಲ್ಲಿ ಇರ್ತಕ್ಕಂಥ ಬೆಳೆಗಳಲ್ಲಿ ಮಿಶ್ರ ಬೆಳೆ ಮಾಡ್ಕೊಂಡು ತನ್ನ ಪುರ್ತಕ್ಕಾಗ್ಲಿ 1 ಎಕರೆ ಆಗ್ಲಿ 2 ಎಕರೆ ಸಾವಯವ ಮಾಡ್ಕೊಂಡು ತಾನು ತಿನ್ನುವಷ್ಟು ತಾಳ್ಮೆ ಇಲ್ಲ ಆಗೈತೆ. ಯಾಕಂದ್ರ ಜನ ಎಲ್ಲ ಹಣದ ಬೆನ್ನ ಹತ್ತದ, ದುಡ್ಡು ಗಳಿಸ್ತಾ ಇದೆ. ನಾ ತಪ್ಪಂತ ಹೇಳ್ತಾ ಇಲ್ಲ, ರಾಸಾಯನಿಕ ಮಾಡೋದ್ರಿಂದ ಏನ್ ತಪ್ಪಂತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟು ರಾಸಾಯನಿಕದಿಂದ ಎಷ್ಟು ಸ್ಪೀಡ್ ಬೆಳೆಗಳನ್ನು ತೆಗಿತಾ ಇದ್ದಾರ, ಅಷ್ಟೇ ದವಾಖಾನಿಗೆ ದುಡ್ಡನ್ನು ಕಟ್ತಾ ಇದ್ದಾರೆ. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ಳೋದು, ಸಾವಯವ ಕೃಷಿ ನಾ ಮಾಡೇನ್ರಿ. ಈಗ ಅದಕ್ಕ ನನಗೆ ಮಾರ್ಗದರ್ಶಕರಾಗಿ ತುಕಾನಟ್ಟಿ ಬಡ್ಸದ ಚೌಗಲಾ ಅವರು ಮತ್ತು ರಾಯಬಾಗ್ AO ರಘುನಾಥ್ ಅವರು, ಇನ್ನು ಅನೇಕ ಆಪ್ತ ಮಿತ್ರರು ನನಗೆ ಬಹಳ ಇದನ್ನ ನೀಡ್ಯಾರ. ಅದಕ್ಕಾಗಿ ನಾ ಫಸ್ಟ್ ಹೇಳ್ಕೊತ ಹೋಗ್ತೀನಿ ಯಾವ ರೀತಿ ಮಾಡೇನಿ ಅನ್ನೋದ. ಫಸ್ಟ್ ನಾನು ಮಾಡಿದ್ದು ಗೋಡ್ ಅಂದಾಚಲ
ಸಾರಿ ಗೋಕೃಪಾಮೃತ. ಇದು ಕನ್ನೇರಿಯ ಶ್ರೀಗಳು ಕೊಟ್ಟಂತದ್ದು. ನಾನು ಕನ್ನೇರಿಗೆ ಹೋದಾಗ ಇದನ್ನ ತಗೊಂಡ್ಬಂದೆ. ಇದನ್ನ 500 ಲೀಟರ್ ಕ್ಯಾನ್ ಅದ. ಇದು 500 ಲೀಟರ್ ಡ್ರಮ್ ಅದ. ಇದಕ್ಕ 5 ಲೀಟರ್ ತಗೊಂಡ್ಬಂದಿದ್ದೆ ನಾನು. ಫಸ್ಟ್ 5 ಲೀಟರ್ ತಗೊಂಡ್ಬಂದು 5 kg ಬೆಲ್ಲ, 5 ಲೀಟರ್ ಚಾಚಾ ಗೋವಿನ ಮಜ್ಜಿಗೆ. ಜರ್ಸಿ ಅಂತೂ ಹೆಚ್ಚಪ್ಪ ಇದ್ರಾಗ ಏನು ಮಾತಾಡೋಂಗಿಲ್ಲ. ನಾವು ಸಾವಯವ ಕೃಷಿ ಮಾಡ್ಬೇಕಾದ್ರೆ ಒಂದ ಆಕಳ ಕಟ್ಲಿ, ಒಂದ ಕರು ಕಟ್ಲಿ, ಜವಾರಿಯನ್ನೇ ಮಾಡ್ಬೇಕು. ಜವಾರಿ ಆಕಳ ಗೋಮೂತ್ರ, ಜವಾರಿ ಆಕಳ ಸೆಗಣಿ, ಜವಾರಿ ಆಕಳದಿಂದ ಇದ್ರೇನೆ ಮಾತ್ರ ಸಾವಯವ ಕೃಷಿ. ಅದಕ್ಕಾಗಿ ಇದಕ್ಕೆ ನಾನು 5 ಲೀಟರ್ ಮಜ್ಜಿಗೆ, ಹುಳಿ ಮಜ್ಜಿಗೆ ಹಾಕಿಲ್ಲ, ಸಾದಾ ಮಜ್ಜಿಗೆಯನ್ನು ಹಾಕಿದ್ದೀನಿ. ಹುಳಿ ಮಜ್ಜಿಗೆ ಯಾವ ಕಾಲಕ್ಕೂ ಹಾಕಬಾರ್ದು. ಸಾದಾ ಮಜ್ಜಿಗೆಯನ್ನು 5 ಲೀಟರ್, 5 kg ಬೆಲ್ಲ, 5 ಲೀಟರ್ ಗೋಕೃಪಾಮೃತ ತಂದು ಹಚ್ಚಿದ್ದೀವಿ. ಈಗ ಇದು 500 ಲೀಟರ್ ರೆಡಿ ಆಗಿದೆ, ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ. ಇದೇ ರೀತಿ ನಾನು 2 ಡ್ರಮ್ಗಳನ್ನು ಮಾಡ್ಕೊಂಡಿದ್ದೀನಿ. ನಾನು ಇರುವುದು ಕ್ಷೇತ್ರ 2.5 ಎಕರೆ. ಒಂದ್ ವಾರಕ್ಕೊಮ್ಮೆ 1000 ಲೀಟರ್ ಬಿಡ್ತೀನಿ. 1 ಎಕರೆಗೆ 1000 ಲೀಟರ್, 1 ಎಕರೆಗೆ 1000 ಲೀಟರ್, ವಾರಕ್ಕೆ 1000 ಲೀಟರ್ ರೆಡಿ ಮಾಡ್ತೀನಿ, ಬಿಡ್ತೀನಿ. 7 ದಿನಗಳ ಇಟ್ಟ ನಂತರ ಇದನ್ನ ಡ್ರಿಪ್ ಮುಖಾಂತರ ಕೊಡ್ತೀನಿ. ಇದರಲ್ಲಿ ಯಾವುದೇ ಕಸರ ಕಡ್ಡಿ ಏನು ಬರಲ್ಲ, ಅಗದಿ ತಿಳಿಯಾಗಿ ಬರ್ತದ. ಇದಕ್ಕೆ ಯಾವುದೇ ರೀತಿ ಡ್ರಿಪ್ ನಲ್ಲಿ ಒತ್ಸಕ್ ಯಾವುದೋ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ತಯಾರು ಮಾಡ್ತೀವಿ ನಾವು. ಅದು ಇದು ಗೋಕೃಪಾಮೃತನೇ. ಅದು 500, ಇದು 500. ಇದು ಸೂಡೋಮೋನಾಸ್. ಸೂಡೋಮೋನಾಸ್ ಎದಕ್ಕೆ ತಯಾರು ಮಾಡಿದಪ್ಪ ಅಂದ್ರೆ, ನಾನು ಕೋಬೀಸ್ ಬೆಳ್ತಾ ಇದ್ದೀನಿ. ಕೋಬೀಸ್ಗಾಗಿ ನಾವು ವಿಚಾರಣೆ ಮಾಡಿದಾಗ ಚೌಗಲ ಸರ್ ಏನಂದ್ರು, ಇಲ್ಲ ಮತ್ತ ಫಸ್ಟ್ ನೀ ಬೆಳೆಗಳಿಗೆ ಸ್ಪ್ರೇ ಮಾಡುವ ಮುಖಾಂತರ ಫಸ್ಟ್ ಸ್ಪ್ರೇಯನ್ನ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಇದರಿಂದ ಸ್ಪ್ರೇ ಮಾಡುವ ಕೀಟ ಕಡಿಮೆ, ಇದನ್ನ ಬೇರುಗಳ ಅಭಿವೃದ್ಧಿ ಆಗ್ತಾವ ಅಂತ ಹೇಳಿದ್ರು. ಅದಕ್ಕಾಗಿ ಫಸ್ಟ್ ಅವ್ರು ರೆಕಮೆಂಡೇಶನ್ ಮಾಡಿದ್ದು ಹಚ್ಚಿದ ತರುಗಳಿಗೆ 1/2 ಲೀಟರ್ ಹಾಕ್ಬೇಕಂತ ಒಂದು ಕ್ಯಾನಿಗೆ ಹೇಳಿದ್ರು. ಇದನ್ನ 1/2 ಲೀಟರ್, ಟ್ರೈಕೋಡರ್ಮಾ 1/2 ಲೀಟರ್, ಸೂಡೋಮೋನಾಸ್ 1/2 ಲೀಟರ್, ಟ್ರೈಕೋಡರ್ಮಾ 1/2 ಲೀಟರ್ ಹಾಕಿ ಬೆಳೆಗಳಿಗೆ ಸ್ಪ್ರೇ ಮಾಡ್ತಾ ಹೋದೆ. ಬೆಳೆಗಳಿಗೆ ಸ್ಪ್ರೇ ಮಾಡಿ ಮತ್ತ ಪೋಣಿಸಿದಾಗ ಅವ್ರಂದ್ರು, ಇಲ್ಲ ವಾರಕ್ಕೆ ಒಂದ್ಸಲ ಮಾಡ್ಲೇಬೇಕಂದ್ರು. ಬೆಳೆ ಹೆಂಗ್ ದೊಡ್ಡದಾಗ್ಲಿ ಹಂಗೆ ಸ್ವಲ್ಪ ಹೆಚ್ಚು ಮಾಡ್ಕೋತ ಹೋಗಂತಿದ್ರು. ನಾನೀಗ ಬೆಳೆಗಳನ್ನ ದೊಡ್ಡವಾದಾಗ 1 ಲೀಟರ್ ಬಂದಿದ್ದೀನಿ. ಮೊದ್ಲು 1/2 ಲೀಟರ್ ಹಾಕಿದೆ, ಈಗ 1 ಲೀಟರ್ ಬಂದಿದ್ದೀನಿ. ಇದು ಸೂಡೋಮೋನಾಸ್, ಇದು ಟ್ರೈಕೋಡರ್ಮಾ. ಆದ್ರೆ ಮಾಡುವ ಹೊತ್ನ್ಯಾಗ ಸೂಡೋಮೋನಾಸ್ ಬ್ಯಾರೇನೆ ಮಾಡ್ಬೇಕು, ಟ್ರೈಕೋಡರ್ಮಾ ಬ್ಯಾರೇನೆ ಮಾಡ್ಬೇಕು. ಬೆಳೆಗಳಿಗೆ ಸಿಂಪರಣೆ ಮಾಡುವಾಗ 2 ಮಿಕ್ಸ್ ಮಾಡಿ ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದು, ಬೇರ್ಗಳಿಗೆ ಕೊಡಬಹುದು. ಇದರಿಂದ 2 ತರ ಲಾಭ ಅದ ರೀ. ಆಯ್ತಾ, ಮೊನ್ನೆ ನಾವು ಹೊಡಿವತ್ನಾಗ ಮಳಿ ಆಯ್ತ್ರಿ. ಮಳಿ ಆದ ತಕ್ಷಣ ಮಂದಿ ಎಲ್ಲ ಹಾಕತ್ರು, ಇಲ್ಲ ಮಳಿ ಆತು ಸೂಡೋಮೋನಾಸ್ ಇದನ್ನ ತೊಳೆದು ಹೋತ್ಪಾ ನೀನು ಔಷಧ ಆತಂದ್ರು. ಆದ್ರೂ ನನಗೆ ಲಾಭ ಅದ, ಯಾಕಂದ್ರೆ ಮ್ಯಾಲೂ ಹೋದ್ರೂ ಲಾಭ ಅದ, ತಳಗಡೆ ಬಂದ್ರು ಲಾಭ ಅದ. ಅದಕ್ಕಾಗಿ ಇದರಿಂದ ಒಳ್ಳೆ ಬೇರ್ಗಳ ಅಭಿವೃದ್ಧಿ ಆಗ್ತಾವ, ಯಾವುದೇ ತರದ ಬಂಗಸ ಇದನ್ನ ರೋಗಗಳು ಬರಂಗಿಲ್ಲ. ಅದೇ ರೀತಿ ಇದು ಸ್ವಲ್ಪ ಕಂಟೆಂಟ್ ಅನ್ನ ಹೇಳ್ಬೇಕು, ರೈತರಿಗೆ ಹೇಳ್ತೀರಿ ಏನ್ರಿ? ರೆಡಿ ಹೆಂಗ್ ಮಾಡೋದು ಇದ್ರ ಪೌಡರ್ ಸಿಗ್ತದ್ರಿ. ಈ ರೀತಿಯಾಗಿ 1 kg ಪೌಡರ್ ಸಿಗ್ತದ. ಸೂಡೋಮೋನಾಸ್ ಅವರಲ್ಲಿ ಪ್ಯಾಕಿಂಗ್ ಇದನ್ನ ತಯಾರು ಮಾಡ್ತಾ ಇದ್ರು. ನಾ ಅರ್ಜೆಂಟ್ ಹೋದಕ್ಕಾಗಿ ದುಕಾನ್ ಇಟ್ಟಿದೈತಿ, ಅವರಲ್ಲಿ ಇನ್ನೂ ಪ್ಯಾಕಿಂಗ್ ಮಾಡ್ತಾ ಇದ್ರು. ನನಗೆ ಆಗ ಪ್ಲಾಸ್ಟಿಕ್ ಸಿದ್ಧ ಹಾಕಿ ಕೊಟ್ರು ಅವ್ರು, ಅರ್ಜೆಂಟ್ ಇರ್ತೇನೆ ಅಂತಲೇ. ಅದಕ್ಕಾಗಿ ಇದನ್ನ 200 ಲೀಟರ್ ನೀರ್ ತಗೊಂಡಿದೀವಿ. ಇದ್ರಾಗ 1 kg ಬೆಲ್ಲ ಹಾಕಿವ್ರಿ, 1 kg ಸೂಡೋಮೋನಾಸ್ ಹಾಕಿದೆ. ಇದು ರೆಡಿ ಆತ್ರಿ. ಇದನ್ನೊಂದು ವಾರ ಬಿಡ್ತೀವಿ. 1 ವಾರ ಬಿಟ್ಟ ನಂತರ ನಾವು ಸ್ಪ್ರೇಗೂ ಕೊಡ್ಬೋದು, ಡ್ರೆಂಚಿಂಗ್ ಮಾಡ್ಬೋದು, ಡ್ರಿಪ್ ಮುಖಾಂತರ ಕೊಡ್ಬೋದು. ಇದು ಯಾವುದೇ ರೀತಿ ಇದನ್ನ ಇರಂಗಿಲ್ಲ, ಏನ ಕಲಬೆರಕೆ ಗಟ್ಟಿ ಇರಂಗಿಲ್ಲ. ನಾವು ಬೆಳೆಗಳಿಗೆ ಬಿಡಾಕತ್ರ ನೋಡ್ರಿ, ಏನೂ ಇಲ್ಲ ಇದ್ರಾಗ. ನೋಡ್ರಿ ಅಗದಿ ತಿಳುವಾದ ನೀರಿನ ಸ್ಮೆಲ್ ಹೆಂಗ್ ಬರ್ತದ ನೋಡ್ರಿ. ಸೂಡೋಮೋನಾಸ್ ಬಿಳಿ ರೂಪಕವಾಗಿ ಬರ್ತದೆ, ಒಂದ್ ಸ್ವಲ್ಪ ಬೆಳ್ಳಗದ ರೀ. ಇದು ಟ್ರೈಕೋಡರ್ಮಾ ಏನತ್ರಲ್ಲ, ಈ ಟ್ರೈಕೋಡರ್ಮಾ ಏನತ್ರಲ್ಲ ಇದು ಕಪ್ಪು ರೂಪಕವಾಗಿ ಬರ್ತದ ಸ್ವಲ್ಪ ಗುರುಗಳ. ಇದು ಸೇಮ್ ರೀ. ಇದು ಸೇಮ್ ರೀ. ಅದೇ ಪ್ರೊಸೆಸಿಂಗ್ ಮಾಡಿದ್ರೆ ಇದು ಸೇಮ್ ಪ್ರೊಸೆಸಿಂಗ್ ರೀ, ಯಾವ್ದು ಪ್ರೊಸೆಸಿಂಗ್ ಚೇಂಜ್ ಇಲ್ಲ. ಆದ್ರ ಮಾಡುವಾಗ ಬೇರೆ ಬೇರೆ ಮಾಡ್ಬೋದು. ಇದು ಟ್ರೈಕೋಡರ್ಮಾ ರೀ. ಆಯ್ತು, ಇದನ್ನ ಮಾಡುವಾಗ ಬೇರೆ ಬೇರೆ ಮಾಡಬಹುದು. ಬಿಡುವ ಹೊತ್ನಾಗ ಆಗ್ಲಿ ಸ್ಪ್ರೇ ಮಾಡುವ ಹೊತ್ನಾಗ 2 ಮಿಶ್ರಣ ಮಾಡಿ ಬಿಡ್ಬೋದು.
ಇದ್ರ ಮಹತ್ವ ಅಂದ್ರ ರೀ ಹಾಂ ರೀ 1 kg ಬೆಲ್ಲ ಅಷ್ಟೇ ಹಾಕ್ಬೇಕು ಮತ್ತೊಂದು ಉಳ್ದೇನಿಲ್ಲ ಏನಿಲ್ಲ 200 ಲೀಟರ್ 1 kg ಬೆಲ್ಲ ಹಾಕೊಂಡು ತಯಾರು ಮಾಡ್ಕೊಂಡು ಹಾಕೋಬಹುದು. ಅಂತಿದ ಎಷ್ಟು ದಿವಸ ಇಡ್ಬೋದ್ರಿ ಇದು ನೀವು 7 ದಿವ್ಸಕೊಂಡ್ ಬಿಡ್ತೀರ ನೀವು 15 ದಿವಸ ತನಕ ನೀವು ಇಡ್ಬೋದ್ರಿ ಏನ್ ಪ್ರಾಬ್ಲಮ್ ಆಗೋದು. ಆದ್ರೆ ಇಡುವ ಹೊತ್ನಾಗ ಏನಂತಿಲ್ಲ ಯಾವ್ದೇ ಕ್ಯಾನ್ಯಾಗ ಹಾಕಿರೋ ಅದು ತೂತ ತೆಗದ ಏರ್ ಪಾಸ್ ಆಗಂಗ್ ಇಡ್ಬೇಕ್ರಿ ಇಲ್ಲ ಅಂತಂದ್ರ ಅದ ಇದನ್ನ ಆಗೋ ಚಾನ್ಸ್ ಇರ್ತದೆ. ಮಿನಿಮಮ್ 15 ದಿವಸ ಇಡ್ಬೋದ್ರಿ 2 ಏನಾಗುದಿಲ್ಲ. ಹ್ಮ್